ಇವತ್ತು ಒಂದು ಕಡೆ ಹೇಳ್ತೀರಿ, ಈಗ ಮತ್ತೆ ಇವತ್ತು ಪತ್ರಿಕಾಗೋಷ್ಠಿಲಿ ಏನೋ 2 ತಿಂಗಳು ಕಾಯ್ತಾರಂತ ಇನ್ನೂ. ಯಾರು ಭೂಮಿ ಕೊಡೋಲ್ಲ, ನಿಮಗೇನು ತೊಂದರೆ ಕೊಡೋಲ್ಲ, ನೀವು ಇಟ್ಕೊಳ್ಳಿ ಭೂಮಿಯ. ಯಾರು ದುಡ್ಡು ತಗೋತಾರೆ ಅವ್ರು ಕೊಡ್ತಾರೆ ಅಷ್ಟೇ. ಇನ್ನೊಂದು ಹೇಳ್ತಾ ಇದ್ದೆ, ಡೈವರ್ಷನ್ ಆಯ್ತು ನನಗೆ. 20 ಜನ ರೈತರನ್ನ ಕರೆಸಿದ್ರಲ್ಲ ಈ 3 ನೋಟಿಫಿಕೇಷನ್ ಮಾಡೋದಕ್ಕಿಂತ ಮುಂಚೆ. ಇಲ್ಲ ಈಗ ತಕ್ಷಣ ಮಾಡೋದಿಲ್ಲ, ಇನ್ನೂ ಸ್ವಲ್ಪ ಸಮಯ ತಗೋತೀನಿ, ನೋಡೋಣ ನಡೀರಿ ಅಂಥೇಳಿ ಬೆಳಗ್ಗೆ ಆ 3 ಒಳ್ಳೆಯದು ಅಧಿಸೂಚನೆ ಹೊಡಿಸು ಅಂತಿಮ. ಈಗ ಹೇಳ್ದವರೆ ಕಮಿಟಿ ಮಾಡ್ತಾರಂತೆ. ಯಾವ ಕಮಿಟಿ? ಶಾಸಕರದ್ದು ಮಾಡೋದು, ಜಡ್ಜ್ದು ಮಾಡೋದು, ಇದೆಂಥದ್ದು ರಿಯಲ್ ಎಸ್ಟೇಟ್ ಅಂತ ಹೇಳ್ತಾಯಿದ್ರು. ಅಪ್ಪ ನಾನೇನು ರಿಯಲ್ ಎಸ್ಟೇಟ್ ಯಾವುದು ಮಾಡಿಲ್ಲಪ್ಪ ನಾನು. ನಾನು ಜಮೀನು ತಗೊಂಡಿದ್ದೀನಿ, ಇದೆ ಕೇತನಹಳ್ಳಿಯಲ್ಲಿ. ಅಧಿಕಾರಿಗೆ ಬರೋದಕ್ಕಿಂತ 40 ವರ್ಷದ ಮುಂಚೆ ತಗೊಂಡಿದ್ದೆ. 1983-85 ತಗೊಂಡಿದ್ದ ಜಮೀನು. ಅಸೂಯೆ ಪಡೋದು, ಇನ್ನೊಬ್ರಿಗೆ ನೋವು ಕೊಡೋದು, ನಿಮಗೆ ಬಂದಿರತಕ್ಕಂಥ ಚಾಳಿ ಅದೆಲ್ಲ. ಎಂಬತ್ತೈದನೇ ಇಸ್ವಿಲಿ ಖರೀದಿ ಮಾಡಿದ ಜಮೀನು ಅದೆಂಥದ್ದು 4 ಎಕರೆ ಒತ್ತುವರಿ ಆಗೋಗಿದೆ. ಇಡೀ ದೇಶದಲ್ಲಿ ಹೇಳ್ಕೊಂಬಂದಿದ್ದೀರಿ. ಏನು ಪಾಪ ಕೃಷ್ಣ ಬೈರೇಗೌಡರು ಏನು ರಾಜ್ಯದ ಎಲ್ಲರದ್ದು ಪೋಡಿ ಮಾಡಿಬಿಟ್ಟಿದ್ದೀವಿ ರೈತರದು. ಹೇಳಿದ್ದು ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದವನು. ಆ ಜಮೀನಲ್ಲಿ ಒಂದು ಪೋಡಿ ಮಾಡಿಸ್ಕೊಳ್ಳೋಕ್ಕೆ ನನಗಾಗಿಲ್ಲ. ನಿಮ್ಮ ಥರ ಅಧಿಕಾರಿಗಳಿಗೆ ಎದುರಿಸಿ ಮಾಡೋದಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದಾಗಿತ್ತಲ್ವ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಜಮೀನದು. ನಾನು ಹಲವಾರು ನಿದರ್ಶನಗಳವೆ. ಮಕ್ಕಳುಗಳನ್ನ ಕಿಡ್ನ್ಯಾಪ್ ಮಾಡೋದು, ಹೆದರಿಸೋದು, ಜಮೀನು ಬರೆಸ್ಕೊಳ್ಳೋದು. ಅದ್ಯಾವುದೋ ಸೊಸೈಟಿ ಯಾವನೋ ಒರಿಜಿನಲ್ ದಲಿತರಿಗೆ ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ಸೈಟ್ ಮಾಡಬೇಕು ಅಂತ ಹೇಳಿ SC ST ಜನಾಂಗ ಕೊಡಬೇಕು ಬಡವರಿಗೆ ಅಂತೇಳಿ ಮಾಡಿದ್ದನ್ನು ಮತ್ತಿನ್ನು ಯಾವುದೋ ನಕಲಿ ಸೊಸೈಟಿ ಸೃಷ್ಟಿ ಮಾಡ್ಕೊಂಡು ಕರ್ನಾಟಕದಲ್ಲಿ ಮಾಡಿದಂಥ ಭಾಳ ಜನ ಇದ್ದೀರಪ್ಪ. ಆ ಕೆಲಸ ಮಾಡಿದ್ದೀವ.